ಏನೇ ಭಿನ್ನಾಭಿಪ್ರಾಯಗಳು ಬರಲಿ, ಈ ಬಾರಿ ನಾನು ನಿಮಗೆ ಮನವಿ ಮಾಡೋದು, ನಾನು ವೈಯಕ್ತಿಕವಾದಂಥ ಸ್ವಾರ್ಥಕ್ಕೆ ನಾನು ಕೇಳಲ್ಲ. ನಾನು ರಾಜಕಾರಣಕ್ಕೆ ಬಂದಿದ್ದು ಆಕಸ್ಮಿಕ, ಮುಖ್ಯಮಂತ್ರಿ ಆಗಿದ್ದು ನಿಮ್ಮಂಥ ಹಿರಿಯರ ತಾಯಂದಿರ ಆಶೀರ್ವಾದ, ಅದು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದನು. 120 ಸ್ಥಾನ ತಗೊಂಡು ನಾನು ಮುಖ್ಯಮಂತ್ರಿ ಆದನಲ್ಲ. ಮೊದಲನೇ ಬಾರಿ 58 ಸ್ಥಾನ ಗೆದ್ದಿದ್ದು ಆಗ ನಡೆದಂಥ ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ BJPಯವ್ರ ಜೊತೆ ಸರ್ಕಾರ ಮಾಡಿದೆ. ಬಹುಶಃ ಆ 2 ವರ್ಷದ ಸರ್ಕಾರ ಏನು ಮಾಡಿದ್ವಿ 20 ತಿಂಗಳು, ಇವತ್ತು ಎಲ್ಲೇ ಹೋದರೂ ಜನ ನೆನೆಸ್ಕೊಳ್ತಕ್ಕಂಥದ್ದು ಆ 20 ತಿಂಗಳ ಆಡಳಿತ. ಅದಾದ ನಂತರ ಕಾಂಗ್ರೆಸ್ನವ್ರ ಜೊತೆಯಲ್ಲೂ 14 ತಿಂಗಳೇನು ಸರ್ಕಾರ ಮಾಡಿದೆ. ಅವತ್ತು ನಾನು ಮಾಡಬೇಕಾದ್ರ ಕಾರಣ ನಮ್ಮ ರೈತರ ಆತ್ಮಹತ್ಯೆ ಪ್ರಕರಣಗಳು. ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು 200ಕ್ಕೂ ಹೆಚ್ಚು ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೆದಿತ್ತು. ನಾನು 200 ಕುಟುಂಬವನ್ನು ಭೇಟಿ ಮಾಡಿದ್ದೇನೆ. 200 ಕುಟುಂಬಕ್ಕೂ ಸಾಂತ್ವನ ಹೇಳ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟು, ಆದರೆ ಒಂದು ಮಾತು ಹೇಳಿದ್ದೆ ರೈತರಿಗೆ, ಯಾವುದೇ ಕಾರಣಕ್ಕೂ ಎಂಥ ಸಮಸ್ಯೆಗಳು ಬಂದರೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಮ್ಮ ಪಕ್ಷ ಏನಾದರೂ ಅಧಿಕಾರಿಗೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ. ಆದರೂ ಸಹ ನನಗೆ ಬಂದಿದ್ದು ಕೇವಲ 38 ಸ್ಥಾನ. ಅದೇನೋ ಭಗವಂತನ ಇಚ್ಛೆ, ಕಾಂಗ್ರೆಸ್ನವ್ರು ಏನು ನಮ್ಮನ್ನು ದೂಷಿಸ್ತಾರೆ ಅವರೇ ಬಂದು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ದೆಹಲಿ ನಾಯಕರುಗಳು ಬಂದರು. ನಾನು ಅವತ್ತು ಒಪ್ಕೊಂಡಿದ್ದು ಕಾರಣ, ನನ್ನ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರಗಳು ಹಲವಾರು ಪಕ್ಷಗಳ ನಾಯಕರು ಎಲ್ಲಿದೆ ದುಡ್ಡು ಸುಳ್ಳು ಹೇಳ್ತಾನೆ, ಇವನು ಅಧಿಕಾರಿಗೆ ಬರೋಲ್ಲ, ಅದರಿಂದ ಸುಳ್ಳು ಹೇಳ್ತಾನೆ, ನಿಮ್ಗಳು ನಂಬೇಡಿ ಇವನ ಮಾತನ್ನು ಅಂತ ಹೇಳೋರು. ಸಾಲ ಮನ್ನಾ ಮಾಡ್ತೀವಿ ಅಂದರೆ ಆ ಇದ್ದಂಥ 14 ತಿಂಗಳಲ್ಲಿ ಅವರ ನನಗೆ ಸರಿಯಾದ ರೀತಿ ಸಹಕಾರ ಇಲ್ಲದೆ ಇದ್ದರು 25,000 ಕೋಟಿ ಹಣವನ್ನು ಹೊಂದಿಸಿ ನಮ್ಮ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ನಾನೇನು ಅವತ್ತು ಮಾಡಿದೆ. ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಸುಮಾರು 750ರಿಂದ 800 ಕೋಟಿವರೆಗೆ ಸಾಲ ಮನ್ನಾ ಆಯಿತು. 800 ಕೋಟಿವರೆಗೆ. ಇದು ನಾನು ಕರ್ತವ್ಯ ಮಾಡಿದ್ದೇನೆ, ಇದೇನು ಧರ್ಮಕ್ಕೆ ಮಾಡೋದಲ್ಲ. ನಿಮ್ಮಗಳ ಒಂದು ನೋವುಗಳಿಗೆ ಸರ್ಕಾರಗಳು ಸ್ಪಂದಿಸಬೇಕು. ಸರ್ಕಾರ ಇರೋದೇ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಲಿ. ನಾನು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಬಲ್ಲೆ. ಇವತ್ತು ನಡೀತಿರ್ತಕ್ಕಂಥ ವಿಷಯ ಒಂದು, ನಮ್ಮ ತಾಯಂದಿರಿಗೆ ವಿಶೇಷವಾಗಿ ಮನವಿ ಮಾಡ್ತೀನಿ, ಇದೆಂಥದ್ದು ಗ್ಯಾರಂಟಿ ಸ್ಕೀಮನ್ನು ನಂಬ್ಕೋಬೇಡಿ. ಇವತ್ತು ಕೊಡ್ತಾ ಇರ್ಬೋದು, ನಿಮಗೆ ಯಾರಿಂದ ಕೊಡ್ತಾ ಇದ್ದಾರೆ ದುಡ್ಡನ್ನ, ಅದನ್ನ ಆ ದುಡ್ಡು ನಿಮ್ಮ ದುಡ್ಡೇ. ನಾನು ನಿಮಗೆ ಮನವಿ ಮಾಡ್ತೇನೆ, ಆ ಒಂದು ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ತೆರಿಗೆ ಹಣದ ದುಡ್ಡು. ಆ ಒಂದು ಹಣವನ್ನು ಈಗ ಹೊಂದಿಸ್ಲಿಕ್ಕೆ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ ಮತ್ತಿನ್ಯಾವುದಕ್ಕೂ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. 1ನೇ ತಾರೀಕಿಂದ ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಇನ್ನು ನಮ್ಮ ಮದ್ಯದ ಅಂಗಡಿಗೆ ನಮ್ಮ ಪುರುಷರು ಹೋಗ್ತಕ್ಕಂಥದ್ದೇನಿದೆ ಅಲ್ಲಿ ಇವತ್ತು ಯಾವ ಮಟ್ಟಕ್ಕೆ ರೇಟ್ ರೈಸ್ ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ನಿಮ್ಮ ಕಿಸೆಗೆ ಕೈ ಹಾಕಿ ನಿಮ್ಮ ದುಡ್ಡನ್ನು ಕಿತ್ಕೊಂಡು ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ, ಅವರೇನು ಧರ್ಮಕ್ಕೆ ಕೊಡ್ತಾ ಇಲ್ಲ. ಈ ರೀತಿಯ ಟ್ಯಾಕ್ಸ್ಗಳನ್ನು ಹಾಕಿದ್ರೆ ಬಹುಶಃ ನಾನೇ ಆ ಜಾಗದಲ್ಲಿ ಇದ್ದರೆ 5,000 ರೂಪಾಯಿ ಕೊಡುವೆ ತಿಂಗಳಿಗೆ, ಅದೇನು ದೊಡ್ಡ ವಿಷಯ ಇರಲಿಲ್ಲ. ಅದರಿಂದ ಇವತ್ತು ಇದಕ್ಕೆ ಮರಳಾಗಬೇಡಿ. ನನ್ನ ಕಾರ್ಯಕ್ರಮಗಳು, ನಮ್ಮ ಪಕ್ಷದ ಕಾರ್ಯಕ್ರಮ, ನನ್ನ ರೈತರು ಬೆಳೀತಕ್ಕಂಥ ಬೆಳೆ ಸರಿಯಾದ ರೀತಿಯ ಬೆಲೆ ದೊರಕಬೇಕು. ನೀವು ಬೆಳೀತಕ್ಕಂಥ ಬೆಳೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿ ರೈತರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಪಂಚಾಯತಿ ಕೇಂದ್ರದಲ್ಲಿ ಮಾಡಬೇಕು. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ PUCವರೆಗೆ LKGಯಿಂದ ₹1 ನೀವು ಹಣ ಖರ್ಚು ಮಾಡಿದೆ, ನಿಮಗೆ ಇಂಗ್ಲೀಷು ಮತ್ತು ಕನ್ನಡ ಮಾಧ್ಯಮದ ಶಾಲೆಗಳು ಖಾಸಗಿ ಶಾಲೆಗಳೇ ಹೇಗಿದ್ದಾವೆ ಆ ಮಟ್ಟದ ಶಾಲೆಗಳನ್ನು ತೆರಿಬೇಕು ಅನ್ನೋದು ನನ್ನ ಕಾರ್ಯಕ್ರಮ. ಇವತ್ತೇನಾದರೂ ನಿಮ್ಮ ಮಕ್ಕಳನ್ನ ಎಲ್ಲಾದರೂ ಖಾಸಗಿ ಶಾಲೆಗೆ ಇಂಗ್ಲೀಷ್ ಶಾಲೆಗೆ ಸೇರಿಸಬೇಕು ಅಂದರೆ 2 ರಿಂದ 3 ಲಕ್ಷ ರೂಪಾಯಿ ವರ್ಷಕ್ಕೆ ಖರ್ಚು ಮಾಡಬೇಕು. ನೀವು ಎಲ್ಲಿಂದ ತರಕ್ಕೆ ಸಾಧ್ಯ? 2 ಮಕ್ಕಳು 3 ಮಕ್ಕಳು ಇದ್ದರೆ ಎಲ್ಲಿ ಕೊಡ್ತೀರಿ ನೀವು ದುಡ್ಡನ್ನು ಕಟ್ಟಕ್ಕೆ ಸಾಧ್ಯ ಬಡವರು? ಅದರಿಂದ ನಾನು ಇವತ್ತು ಹೊಸ ರೀತಿಯ ಒಂದು ಯೋಜನೆಗಳು ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನನ್ನ ಕಾರ್ಯಕ್ರಮ ಇದೆ. ಸುಮ್ಮನೆ ನಿಮಗೆ ಕಾಟಾಚಾರದ ಕಾರ್ಯಕ್ರಮ ಕೊಡಲಿಕ್ಕೆ ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಅಲ್ಲ. ದಯವಿಟ್ಟು ಒಂದು ಅವಕಾಶ, ಯಾವುದೇ ರೀತಿಯ ಸಂಶಯ ಪಡದೆ, ನಮ್ಮ ಮೇಲೆ ಅನುಮಾನಗಳು ಪಡದೆ, ಒಂದು ಬಾರಿ 5 ವರ್ಷದ ಸರ್ಕಾರ ತರಲಿಕ್ಕೆ ನಿಮ್ಮ ಆಶೀರ್ವಾದ ಬೇಕು. 5 ವರ್ಷದ ಸರ್ಕಾರ ಬಂದರೆ ಇಡೀ ದೇಶದಲ್ಲಿ ಯಾರೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಯೋಜನೆಗಳನ್ನು ಈ ರಾಜ್ಯದಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಹಣದ ಕೊರತೆ ಇಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ. ದುಡ್ಡು ನೀವು ಯಥೇಚ್ಛವಾಗಿ ಕೊಡ್ತಾ ಇದ್ದೀರಿ, ಆ ದುಡ್ಡನ್ನು ಇವತ್ತು ಲೂಟಿ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ನಾನು ರಾಜಕೀಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ, ಈಗ ಬಂದಾಗ ದಾರಿ ಉದ್ದಕ್ಕೂ
ನನ್ನ ತಾಯಂದಿರು ಹಿರಿಯರು ಮತ್ತು ಕೆಲವು ಯುವಕರು ನಿನ್ನ ಹಣ ನಿನ್ನ ಆರೋಗ್ಯವನ್ನು ಸರಿಯಾಗಿಟ್ಕ, ನಿನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿ ದಾರಿ ಉದ್ದಕ್ಕೂ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ. ಈಗ ನಾನು ಉಳಿದಿರ್ತಕ್ಕಂಥದ್ದು 5 ಬಾರಿ ಉಳಿದಿದ್ದೇನೆ ನಿಮ್ಗೆ ಹೇಳಬೇಕು ಅನ್ನೋದಾದರೆ 3 ಬಾರಿ ನನಗೆ ಈ ಹೃದಯದ ಚಿಕಿತ್ಸೆ ಆಗಿರ್ತಕ್ಕಂಥದ್ದು 3 ಬಾರಿ ಆಗಿದೆ. 2 ಬಾರಿ ನನಗೆ ಬ್ರೈನ್ ಮೇಲಾದಂಥ ಒಂದು ಸರ್ಕಾರ ಒತ್ತಡ, ನನಗೆ ನಿದ್ದೆ ಇಲ್ಲ. ದಿನಕ್ಕೆ 2 ಗಂಟೆ 3 ಗಂಟೆ ನಾನು ನಿದ್ದೆ ಮಾಡ್ತಕ್ಕಂಥ ಹವ್ಯಾಸ. ಕಾರಣ ಏನು ಅಂದರೆ ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೆ ಹಳ್ಳಿ ಸುತ್ತತಕ್ಕಂಥ ಒಂದು ವಾತಾವರಣ ಏನಿತ್ತು ಹೋಗಿದ್ದೇನೆ. ಜನ ಕಾದು ನನಗೇನು ಆಶೀರ್ವಾದ ಮಾಡ್ತಾಯಿದ್ರಿ. ದೇಹಕ್ಕೆ ದಂಡನೆ ಕೊಟ್ಕೊಂಡ್ಬಿಟ್ಟಿದ್ದೀನಿ ನಾನು, ಭಾಳ ದಂಡನೆ ಕೊಟ್ಕೊಂಡಿದ್ದೇನೆ. ಕಾರಣ ನನಗೋಸ್ಕರ ಅಲ್ಲ, ಈ ರಾಜ್ಯದ ಜನತೆಯ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ. ಇಲ್ಲಿ ನಮ್ಮ ಗಿರಿಗೌಡರು ಕೂತಿದ್ದಾರೆ, ದೇವೇಗೌಡರು ಅವ್ರ ಜೀವನ ಎಲ್ಲ ನನ್ನ ರೈತ 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 ಅಂತಲೇ ಬದುಕಿದ್ರು. ಇವತ್ತು ಸಹ 93ನೇ ವರ್ಷದಲ್ಲೂ ತಾವೇನೋ ಟಿ ವಿಲಿ ಏನಾದರೂ ನೋಡಿದರೆ ರಾಜ್ಯಸಭೆಯಲ್ಲಿ ಕೈ ಮುಗಿದು ಕಣ್ಣಲ್ಲಿ ನೀರಾಕಿ ಕೇಳ್ತಾರೆ. ನಾನು ಜನಕ್ಕೆ ನೀರಿನ ಅವಶ್ಯಕತೆ ಇದೆ, ಎಲ್ಲ ನನ್ನ ರಾಜ್ಯಸಭಾ ಸದಸ್ಯರಿಗೆ ಮನವಿ ಮಾಡ್ತೇನೆ, ನಮ್ಮ ಜನಗಳ ಕಷ್ಟ ಬಗೆಹರಿಸಿ ಅಂತೇಳಿ ಈ ವಯಸ್ಸಿನಲ್ಲೂ ಅವರಲ್ಲಿ ಕೈ ಮುಗಿದು ಗೋಗರಿರ್ತಕ್ಕಂಥ ದೃಶ್ಯ ನೋಡಿದ್ರೆ ಹಲವಾರು ರಾಜ್ಯದ ರಾಜ್ಯಸಭಾ ಸದಸ್ಯರು ಕಣ್ಣಲ್ಲಿ ನೀರು ಹಾಕ್ತಾರೆ. ಈ ರೀತಿಯ ನಮ್ಮ ಒಂದು ಕಮಿಟ್ಮೆಂಟ್ ಏನಿದೆ, ದಯವಿಟ್ಟು ಒಂದು ಬಾರಿ ಸಣ್ಣ ಪುಟ್ಟ ಲೋಕಲ್ ಏನೇ ಇದ್ಕೊಳ್ಳಿ ಭಿನ್ನಾಭಿಪ್ರಾಯಗಳು, ಒಂದು ಅವಕಾಶ ತಾವು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ನೋಡಿ ನೀವು ತೀರ್ಮಾನ ಮಾಡಿದ್ರೆ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದು. ನಾನು ಈ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಬದುಕ್ತೀನಿ, ದೇವರು ನನಗೆ ಅಷ್ಟು ಸುಲಭ ಕರ್ಕೊಳ್ಳಲ್ಲ. ಯಾಕೆಂದರೆ ಈ 5 ಬಾರಿ ನನ್ನ ಜೀವ ಉಳಿಸಿರೋದು ಏನಾದರೂ ಈ ರಾಜ್ಯದಲ್ಲಿ ಬಡವರಿಗೆ ಕೆಲಸ ಮಾಡಲಿ ಅಂತಕ್ಕಂಥದ್ದು ಉಳಿಸಿದ್ದಾನ ಹೊರತು ನನಗೇನು ಯಾವ ವೈಯಕ್ತಿಕವಾದಂಥ ಆಸೆಗಳಿಲ್ಲ.